ಮುತ್ತು ಮಾವ ಯಾವ ಡ್ರೆಸ್ ಹಾಕೊಂಡ್ರು ಹೀರೋ ತರಾನೇ ಕಾಣಿಸ್ತಾರೆ. ಮಾವ, ನಾವಿಬ್ರು ಇದೇ ಡ್ರೆಸ್ಸಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಬನ್ನಿ. ಮುತ್ತು, ಇನ್ನೂ ಏನು ಯೋಚನೆ ಮಾಡ್ತಾ ನಿಂತಿದೀಯಾ? ಏನಿಲ್ಲ ಚಿಕ್ಕಮ್ಮ, ಮೊದಲು ಐಶು ಗೌತಮ್ದು ಫೋಟೋಸ್ ತೆಗೆದು ಮುಗಿಲಿ, ಆಮೇಲೆ ಬೇಕಿದ್ರೆ. ಸರಿಪ್ಪ, ಹಾಗೆ ಮಾಡು. ಇಲ್ಲಿ ನಮಗೆ ಗೊತ್ತಿಲ್ಲದೆ ನೀನೊಂದು ಗೇಮ್ ಶುರು ಮಾಡಿದೆಯಾ ಮಾಯಾ. ಈಗ ನಿನಗೆ ಗೊತ್ತಿಲ್ಲದೆ ನಾನೊಂದು ಗೇಮ್ ಶುರು ಮಾಡ್ತೀನಿ, ನೋಡ್ತಾ ಇರು. ಮಜಾ ಅಲ್ಲಿರೋದು. ಸರ್ ಪ್ಲೀಸ್. ವಾಟ್ ಈಸ್ ದಿಸ್? ದಿಸ್ ಈಸ್ ಕ್ಯಾಮ್ರಾ. ಕಾಮ್ರಾ, ನಿಮ್ಮ ಹೈಟು ಈ ಕ್ಯಾಮ್ರಾ ಎಲ್ಲ ನೋಡಿದ್ರೆ ಫೋಟೋ ಕರೆಕ್ಟಾಗಿ ತೆಗಿತೀರಾ? ಓಯ್, ನಾನು ಫೋಟೋಗ್ರಾಫರ್ ಅಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀನಿ. ಡೌಟ್ ಅಂಡರ್ ಎಸ್ಟಿಮೇಟ್ ದ ಹೈಟ್. ನ್ಯಾಷನಲ್ ಅವಾರ್ಡ್? ಇವನು ನೋಡಿದ್ರೆ ನಮ್ಮ ವಾರ್ಡ್ನೇ ಕ್ರಾಸ್ ಮಾಡಿರಂಗೆ ಕಾಣಲ್ಲ ಸರ್. ರೀ, ನನ್ಗೇನೇನೋ ಮಾತಾಡಿ ತಲೆ ಕೆಡಿಸ್ಬೇಡ್ರಿ, ಕೆಲಸ ಇದೆ, ಹೋಗ್ರಿ ಆ ಕಡೆಗೆ. ನಾನು ಮುತ್ತು ಮಾಯನ್ ಜೊತೆಗೆ ಫೋಟೋ ತೆಗಿಸ್ಬಾರ್ದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಇವನು ತೆಗಿಲೇಬೇಕು ಅಂತ ಆಟ ಹಿಡಿತವನಲ್ಲ. ಏನಪ್ಪ ಮಾಡೋದು? ಏನ್ ಹೇಳಿದ್ರಿ? ನೀವು ಕಂಟಿನ್ಯೂ ಮಿಸ್ಟರ್ ಮಾಡಲ್ರಿ, ಮಾದೇಶ, ಚುಂಚುನ್ ಕಟ್ಟಿ ಮಾದೇಶ. ಯಾವುದೋ ಒಂದು ದೇಶ ಮಿಸ್ಟರ್ ಮಾದೇಶ. ನಮ್ಮ ಪರಂಪರೆ, ನಮ್ಮ ಫ್ಯಾಮಿಲಿ ಪ್ರಕಾರ ಮದುವೆಗೆ ಮುಂಚೆ ಗಂಡು ಹೆಣ್ಣು ಮಾತಾಡಂಗೆ ಇಲ್ಲ. ನೀವು ನೋಡಿದ್ರೆ ಜೊತೆಗೆ ಫೋಟೋ ತೆಗ್ದೀನಿ ಅಂತಿದ್ರಲ್ಲ, ವಾಟ್ ಈಸ್ ದಿಸ್? ದಿಸ್ ಇಸ್ ನಾಟ್ ಪಾಸಿಬಲ್ ಯುವರ್ ಆನರ್. ಅದಕ್ಕೆ ನಮ್ಮ ಕಡೆಗೊಂದು PDF ಫಾರ್ಮುಲಾ ಇದೆ. ಫಾರ್ಮುಲಾನ? ಏನದು? ನೀವು ಚೆನ್ನಾಗಿದ್ದೀರಾ, ನಿಮ್ಮ ಜೋಡಿನೂ ಚೆನ್ನಾಗಿದೆ, ಹತ್ತತ್ರ ಬನ್ನಿ ಅಂತ ಒಂದು ರೈಲ್ ಹತ್ತಿಸ್ಬಿಡ್ತೀನಿ. ರೈಲ್ ಸ್ಟೇಷನ್ ನಿಲ್ಲಿಲ್ಲ ಅಂದರೆ ರೈ ಬಸ್ ಹತ್ತಿಸ್ತೇನೆ. ಏಯ್, ನೀನು ತಗೊಂಡು ಬಾರ, ಸರಿ ಜೊತೆಗೆ. ಇವ್ರು ನಮ್ಮ ಟ್ರ್ಯಾಕ್ಗೆ ಬರ್ತಾ ಇಲ್ವಲ್ಲ. ಷಣ್ಮುಗ, ಅವರಿಬ್ಬರನ್ನೂ ಸೇರಿ ಒಟ್ಟಿಗೆ ಫೋಟೋ ತೆಗಿಬಾರ್ದು. ಆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ. ಮಿಸ್ಟರ್ ಮಾದೇಶ್, ಬನ್ನಿ ಸರ್, ಬನ್ನಿ ಸರ್, ಬೇಗ ಬೇಗ ಬನ್ನಿ ಸರ್, ಬನ್ನಿ ಮೇಡಮ್, ಬನ್ನಿ. ನಿಂತ್ಕೊಳ್ಳಿ ಈ ಕಡೆಗೆ, ಸ್ವಲ್ಪ ಹಿಂದೆ 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 ಹಾಗೆ. ಹಾ, ಹತ್ತತ್ರ ಬನ್ನಿ, ಹತ್ತತ್ರ. ಆಹಾ, ಏನ್ ಜೋಡಿ ಸರ್ ನಿಮ್ದು. ಮೇಡಮ್ ಹೆಗಲ ಮೇಲೆ ಕೈ ಹಾಕಿ ಸರ್, ಹಿಂಗೆ. ಹಾ, ಸೂಪರ್ ಸರ್. ಸ್ಮೈಲ್ ಮೇಡಮ್. ನೀವು ಸರ್ ಹೆಗಲ ಮೇಲೆ ಒಂದ್ಸರಿ ಕೈ ಹಾಕಿ ಮೇಡಮ್. ಸ್ಮೈಲ್ ಸರ್. ಮೇಡಮ್ ಸರಿ ನೋಡಿ, ಹಿಂಗೆ ಟರ್ನ್ ಆಗಿ. ಹತ್ತತ್ರ ಬನ್ನಿ ಸರ್. ಇವ್ರದ್ದು ಮುಗೀತು, ನೆಕ್ಸ್ಟ್ ಜೋಡಿ ರೆಡಿ ಆಗಿಮ್ಮ. ಬನ್ನಿ ನಡೀರಿ. ಮಾದೇಶ್ ಅವರೇ, ಏನು ಫೋಟೋ ಫ್ರೇಮಿಂಗು? ನೀವು ಫೋಟೋ ತೆಗಿತಾ ಇರೋದು ಆ ಭಂಗಿನೆಲ್ಲ ನೋಡ್ತಾ ಇದ್ರೆ ನೀವು ಪಕ್ಕಾ ನ್ಯಾಷನಲ್ ಅವಾರ್ಡ್ ತಗೊಂತೀರಾ ಅನ್ಸುತ್ತೆ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ತಗೋಬೇಕು ಅಂದ್ರೆ ಇದು ಬೇಕು, ಅದಕ್ಕೆ ಈ ಗಿಫ್ಟ್ ಕೊಡ್ತಾ ಇದ್ದೀನಿ. ಏನಿದು? ಹಾ, ಇದನ್ನ JOB ಅಂತಾರೆ. ಅಂದ್ರೆ ಇದು PDO ತರ JOB. ಇದನ್ನ ಇಟ್ಕೊಂಡು ಫೋಟೋ ತೆಗೆದ್ರೆ ಪಕ್ಕಾ ನ್ಯಾಷನಲ್ ಅವಾರ್ಡ್. ತಗೊಳ್ಳಿ. ಬೇಡ ರೀ, ತಗೊಳ್ಳಿ ಸರ್, ತಗೊಳ್ಳಿ ಸರ್, ತಗೊಳ್ಳಿ ಸರ್. ಇರ್ಲಿ ಬಿಡಿ. ಥ್ಯಾಂಕ್ ಯು. ಏನಿದು? ರಿಮೋಟ್. ಯಾಕೆ? ಬಾಂಬು ಅಮ್ಕರೆ ಬ್ಲಾಸ್ಟ್ ಆಗುತ್ತೆ. ಅವತ್ತಿನ ಬ್ಲಾಸ್ಟ್ ಆಗುತ್ತೆ. ಅಮ್ಕರೆ ಬ್ಲಾಸ್ಟ್ ಆಗುತ್ತೆ, ಆಮೇಲೆ ಕೈ ಹೋಗುತ್ತೆ, ಆಮೇಲೆ ಕ್ಯಾಮ್ರಾ ಮುಟ್ಟಕ್ಕಾಗಲ್ಲ, ಫೋಟೋನೇ ತೆಗಿಯಕ್ಕಾಗಲ್ಲ. ಏನ್ ಮಾಡಬೇಕು? ವೆರಿ ಗುಡ್ ಮಾದೇಶ, ನಾನು ಹೇಳ್ದಂಗೆ ಕೇಳಬೇಕು. ಮುತ್ತುನು ಮಾಯನು ಫೋಟೋ ತೆಗಿಬೇಕಾದ್ರೆ ಅವ್ರ ದೂರ ನಿಲ್ಲಿಸಬೇಕು. ಮುತ್ತುನು ಬೆಳ್ಳಿನು ಫ್ರೇಮ್ ಅಲ್ಲಿ ಬರೋ ತರ ಫೋಟೋ ತೆಗಿಬೇಕು, ಇಲ್ಲ ಅಂದ್ರೆ ನಮಗ್ ವೆರಿ ಗುಡ್. ಒಬಾಮಾ ಫ್ಯಾಮಿಲಿನಾ? ಒಬಾಮಾ ನಮಗ್ ದೂರದ ಕಸಿನು. ಕಾಮಾನ್ ಮಾದೇಶ. ಇವ್ನು ಹೇಳ್ದಂಗೆ ಕೇಳಿ ನನ್ನ ಪ್ರಾಣ ಉಳಿಸ್ಕೊಂಡ್ಬಿಡೋಣ, ನನಗೆ ಆಗ್ಬೇಕು. ನೆಕ್ಸ್ಟ್ ಜೋಡಿ ರೆಡಿ ಇದ್ದೀರಾ? ಹಾ, ನಾವ್ ರೆಡಿ ಇದೀವಿ. ಮಾವ ಬನ್ನಿ.
ಮೇಡಮ್ ನಿಮ್ಮಿಬ್ಬರು ಜೋಡಿ ಸೂಪರ್ ಆಗಿದೆ. ಕೈ ಬಿಡಿ ಮೇಡಮ್, ಸ್ವಲ್ಪ ದೂರ ದೂರ ನಿಂತ್ಕೊಳ್ಳಿ. ಯಾಕೆ? ಫೋಟೋ ಸರಿಯಾಗಿ ಬರಲ್ಲ ಮೇಡಮ್. ದೂರ ದೂರ ಇದ್ರೆ ನಮ್ಗೆ ಹೇಗ್ ಬೇಕು ಹಾಗೆ ಎಡಿಟ್ ಮಾಡ್ಕೋಬಹುದು. ಹೇಗಾದ್ರೂ ಬರ್ಲಿ, ನೀವು ಹೇಗಾದ್ರೂ ಎಡಿಟ್ ಮಾಡ್ಕೊಳ್ಳಿ. ನಾನ್ ಮಾತ್ರ ಮುತ್ತು ಮಾವನ್ ಜೊತೆನೆ ನಿಂತ್ಕೊಳ್ಳೋದು. ಮೇಡಮ್ ನೀವು ಹತ್ರ ನಿಂತ್ಕೊಂಡ್ರೆ ಎಡಿಟ್ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ನನ್ನ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಬನ್ನಿ 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 ಬನ್ನಿ, ಸ್ವಲ್ಪ ಸೈಡ್ ಬನ್ನಿ ಹಂಗೆ. ಮೇಡಮ್ ಕೈ ತೆಗಿರಿ. ಸರ್ ನೀವೊಂದು ಚೂರು ಈ ಕಡೆ ಬನ್ನಿ ಸರ್. ಮೇಡಮ್ ನೀವೊಂದು ಚೂರು ಆ ಕಡೆ ಮೇಡಮ್. ಹಂಗೆ ನಿಂತ್ಕೊಳ್ಳಿ. ಸ್ಮೈಲ್ ಸ್ಮೈಲ್ ಮಾಡಿ ಮೇಡಮ್, ಸ್ಮೈಲ್ ಮಾಡಿ. ಮೇಡಮ್ ನೀವು ಯಾಕೆ ಮೇಡಮ್ ಸ್ಮೈಲೇ ಮಾಡ್ತಿಲ್ಲ? ನನಗೆ ನಗು ಬರ್ತಿಲ್ಲ. ಹಂಗಂದ್ರೆ ಹೆಂಗೆ? ಫೋಟೋಗಲ್ವಾ, ಸ್ಮೈಲ್ ಮಾಡಿ ಮೇಡಮ್. ನೀವೊಂದು ಸ್ವಲ್ಪ ನಗಿ ಸರ್. ಇವ್ರ ಫೋಟೋಸ್ ಎಲ್ಲ ತೆಗ್ದಾಯ್ತಾ? ಆಯ್ತು ಮೇಡಮ್. ಹಾಗಾದ್ರೆ ಎಲ್ರೂ ಒಂದು ಗ್ರೂಪ್ ಫೋಟೋ ತಗೋಬಹುದು. ಏನಂತೀಯಮ್ಮ? ಆಗ್ಲಿ, ಸರಿ ಸರಿ ಬನ್ನಿ ಎಲ್ರು. ಬಾ ಮಾಯಾ, ಅಣ್ಣ ಎಲ್ಲರೂ ಸ್ಮೈಲ್ ಮಾಡಿ ಸರ್. ಮೇಡಮ್ ನೀವೊಬ್ರೆ ಅಲ್ಲೇ ನಿಂತಿದ್ದೀರಾ? ನೀವು ಬನ್ನಿ. ಅದಕ್ಕೆ ಬನ್ನಿ. ಅದಕ್ಕೆ ಅಣ್ಣ ನಾನು ನಿಮ್ಮ ಪಕ್ಕ ನಿಂತ್ಕೊಳ್ಳ. ಬನ್ನಿ ಮೇಡಮ್. ಅದಕ್ಕೆ ಬನ್ನಿ. ಅದಕ್ಕೆ ಸರ್ ನೀವಾದ್ರೂ ಹೇಳಿ ಸರ್. ಇನ್ನೊಂದು ಸ್ವಲ್ಪ ಹತ್ರ ಬನ್ನಿ ಮೇಡಮ್. ಯಾಕೆ ಮುಜುಗರ? ಈಗ ನೋಡಿ ಸರ್, ಎಲ್ರು ಸ್ಮೈಲ್ ಮಾಡಿ ಸರ್ ಒಂದ್ಸರಿ. ಮಾಯಾ ಮೇಡಮ್ ಸ್ವಲ್ಪ ನಗಿ ಮೇಡಮ್. ಮುತ್ತು ಸರ್ ನೀವೊಂದು ಸ್ವಲ್ಪ ಮುಂದೆ ಬನ್ನಿ ಸರ್. ಮುಂದೆ ಬನ್ನಿ, ಇನ್ನೊಂದು ಸ್ವಲ್ಪ ಬನ್ನಿ ಸರ್. ಬನ್ನಿ 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 ಸರ್. ಬನ್ನಿ ಸರ್, ಬನ್ನಿ ಸರ್. ಮೇಡಮ್ ನೀವು ಬನ್ನಿ. ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಸರ್. ಮಾಯಾ, ಬೆಳ್ಳಿನೂ ಮುತ್ತಣ್ಣನು ಒಟ್ಟಿಗೆ ನಿಲ್ಲಿಸಿ ಫೋಟೋ ತೆಗಿತಿದ್ದಾನೆ. ಈ ಫೋಟೋಗ್ರಾಫರ್ನ ಯಾರು ಕರೆಸಿದ್ದು? ನಾನೇ. ಹಾಂ, ನೀನು ಕರೆಸ್ತೀಯಾ? ನೋಡು, ನಿನಗೆ ಸರಿಯಾಗಿ ಹಲವಾ ತಿನ್ನಿಸ್ತಾನೆ. ಥ್ಯಾಂಕ್ ಯು ಸರ್ ಎಲ್ರಿಗೂ. ಸರ್ ನಿಮ್ಮಿಬ್ಬರು ಫೋಟೋನ ನಮ್ಮ ಸ್ಟುಡಿಯೋದಲ್ಲಿ ಹಾಕ್ತೀನಿ, ನೋಡ್ತಾ ಇರಿ ಸರ್. ಬರ್ತೀನಿ ಸರ್.
ಅಷ್ಟೇ ಅಪ್ಪ, ನನ್ನ ಕೆಲಸ ಅಂತೂ ಮುಗೀತು. ಏ ಮಾದೇಶ, ನೀನನ್ನ ಯಾವ್ದಾದ್ರು ಬೇರೆ ದೇಶಕ್ಕೆ ಓಡಿಸ್ಬೇಕು. ಯಾಕೆ ಮೇಡಮ್? ಮತ್ತೆ ಜೋಡಿ ಆಗಿರೋ ನನ್ನ ಮುತ್ತು ಮಾವನ್ ಫೋಟೋ ತೆಗಿ ಅಂತ ಹೇಳಿದ್ರೆ ತುಮ್ಮ ಒಂದು ಬೆಳ್ಳಿ ಫೋಟೋ ತೆಗಿತೀಯಾ? ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಅದು ನಾನಲ್ಲ ಮೇಡಮ್. ಮತ್ತೆ ನಾನು ಜೇಬಲ್ಲಿ ಬಾಂಬ್ ಬಿಟ್ಟು ನನ್ನ ಹೆದರ್ಸಿದ್ರು ಮೇಡಮ್. ಜೇಬಲ್ ಬಾಂಬಾ? ಇಡಿಯಟ್, ಇದು ಬಾಂಬ್ ಅಲ್ಲ, ಖಾಲಿ ಡಬ್ಬ. ಮತ್ತೆ ಅವ್ರ ಕೈಲಿ ರಿಮೋಟು ಮೇಡಮ್. ಮಾದೇಶ ಇದು ರಿಮೋಟ್ ಅಂದ್ರೆ ಬಾಂಬ್ ರಿಮೋಟ್ ಅಲ್ಲ, ಸ್ವಾತಿದು ಕಾರ್ದು ರಿಮೋಟು. ಟ್ವೀನ್ ಟ್ವೀನ್ ಟ್ವೀನ್. ಈ ಮನೆ ಸಾವಾಸನೆ ಸಾಕಪ್ಪ ನನಗೆ. ಫೋಟೋನು ಬೇಡ, ನಿಮ್ ದುಡ್ಡು ಬೇಡ, ನೀವು ಬೇಡ. ಏಯ್ ಬರ ಹೋಗೋಣ. ಮಿಸ್ಟರ್ ಮಾದೇಶ್ ನನಗ್ ಗೊತ್ತಿತ್ತು ನೀನ್ ಏನಾದ್ರೂ ಈ ತರ ಕಿತಾಪತಿ ಮಾಡ್ತೀಯ ಅಂತ. ಗೊತ್ತಿದ್ರು ಈ ಥರ ಆಟ ಆಡ್ತೀಯಲ್ಲ ನೀನು ಮಾಯಾ. ಒಂದು ವಿಷಯ ಮರಿಬೇಡ, ನಿನ್ನ ಮುತ್ತು ಮದುವೆ ನಿಲ್ಲೋದಕ್ಕೂ ನಾನೇ ಕಾರಣ ಆಗಿರ್ತೀನಿ, ಮುತ್ತು ಬೆಳ್ಳಿ ಮದುವೆ ನಡೆಯೋದಕ್ಕೂ ನಾನೇ ಕಾರಣ ಆಗಿರ್ತೀನಿ. ಒಟ್ನಲ್ಲಿ ಬೆಳ್ಳಿ ವಿಷಯವಾಗಿ ನೀನು ಎಲ್ಲೇ ಹೋದ್ರೂ ಅಲ್ಲಿ ಸೋಲು ಗ್ಯಾರಂಟಿ. ನೆನಪಲ್ಲಿಟ್ಕೋ. ಬರ್ಲಾ? ಏನೈತೆ? ಮಾಯಾ, ನೀನ್ ಹೇಳ್ದಾಗೆ ಬೆಳ್ಳಿ ಊಟದಲ್ಲಿ ನಿದ್ದೆ ಮಾತ್ರ ಆಗ್ತೆ ಕಣೆ. ಅವ್ಳು ಸ್ವಲ್ಪನೂ ಬಿಡ್ದಾಗ ಫುಲ್ ತಿನ್ಬಿಟ್ಲು. ಯಾಕೆ ನಗ್ತಿದ್ದೀನಿ ಅಂತ ನೋಡ್ತಿದ್ಯಾ? ಆ ಷಣ್ಮುಗ ನನಗೆ ಸವಾಲ್ ಮೇಲೆ ಸವಾಲ್ ಹಾಕ್ತಿದ್ದಾನೆ. ಅವನಿಗೆ ಮಾಯಾ ಏನು, ಅವಳ ಘನತೆ ಏನು, ಗೌರವ ಏನು ಅನ್ನೋದನ್ನ ತಿಳಿಸ್ಕೊಡ್ಬೇಕಿತ್ತು. ಇದು ಬರೀ ಮಾಮೂಲಿ ಮಾತಿನ ಯುದ್ಧ ಆಗ್ಬಾರ್ದು. ಅದಕ್ಕೆ ಸರಿಯಾಗಿ ಉತ್ತರ ಕೊಡೋಕೆ ನಾನು ತಯಾರಿ ಮಾಡ್ಕೋತಿದ್ದೀನಿ. ಗಾಳಿ ಜೊತೆ ಯಾಕೆ ಗುದ್ದಾಡ್ತಿದ್ಯಾ ಅಂತ ನನಗೆ ಕೇಳ್ತಿದ್ದ. ಪಾಪ ಅವನಿಗೇನು ಗೊತ್ತು, ಅವನು ಬರೀ ಗಾಳಿ ಆಗಿದ್ರೆ ನಾನು ಬಿರುಗಾಳಿ. ಈಗ ಮುಂದೆ ಏನ್ ಮಾಡೋದು ಮಾಯಾ? ನೀನು ಕಥಕಲಿ ಆಡ್ಬೇಕು. ನಾನಾ? ನನ್ಗೆ ಯಾವ ಕಥಗಳಿನೂ ಬರಲ್ಲ ಕಣೆ. ಕಥಕಳಿ ಆಡ್ಬೇಕು ಅಂದ್ರೆ ಕಾಲ ಗೆಜ್ಜೆ ಕಟ್ಕೊಂಡಿರ್ಬೇಕು ತಾನೆ. ಈಗ ನೀನು ಹೋಗಿ ಅದನ್ನೇ ತರಬೇಕು. ಏನು ಹೇಳು? ಗೆಜ್ಜೆನ. ಎಲ್ಲಿಂದ? ಮುತ್ತು ಮಾವ ಪ್ರೀತಿಯಿಂದ ಕೊಟ್ಟಿರೋದು ಅಂತ ಬೆಳ್ಳಿ ಕಾಲಿಗೆ ಹಾಕೊಂಡಿರೋ 2 ಕಾಲು ಗೆಜ್ಜೆನೂ ತಗೊಂಡ್ ಬಾ. ಅವ್ರು ಪೂರ್ತಿಯಾಗಿ ನಿದ್ದೆಗೆ ಹೋಗೋವರೆಗೂ ಸ್ವಲ್ಪ ಸಮಾಧಾನವಾಗಿರು. ಆಮೇಲೆ ಸರಿಯಾದ ಟೈಮ್ ನೋಡಿ ಅದನ್ನ ತಗೊಂಡ್ ಬಾ. ಸರಿ ಕಣೆ. ಷಣ್ಮುಗ, ಎಲ್ಲಿ ಸ್ವಿಚ್ ಆನ್ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ಸ್ವಿಚ್ ಆನ್